ಗಣ್ಯರೇ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಾಕಷ್ಟು ಜನ ಮಹಿಳೆಯರು ಭಾಗವಹಿಸಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ನಮಸ್ಕಾರಗಳು. ಚಪ್ಪಾಳೆ ಎಲ್ಲ ಎಲ್ಲರೂ ನಮಸ್ಕಾರ ಹೇಳಿ. ಶರಣು ಎಂದರೆ ಶರಣಾರ್ಥಿ ಇರ್ಬೇಕಂತೆ. ಒಂದು ಶರಣ ಎಕ್ಸ್ಟ್ರಾ ಇರ್ಬೇಕಂತೆ. ಹೋಗಿದ್ದೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ನಮ್ಮ ತಂಗಿಯಂದರು ತಾಯಂದಿರೆಲ್ಲ, ಗಂಡ ಅಥವಾ ತಂದೆ ತಾಯಿ ಅಥವಾ ತಾವು ದುಡ್ದಿರ್ತಕ್ಕಂತಹ ಹಣ, ಇದರಲ್ಲಿ ದಿನಬಳಕೆ, ಸಂತೆ, ಮಕ್ಕಳ ಫೀಸು, ಅದು ಇದು ಎಲ್ಲದನ್ನ ಕೊಡುವಂತ ಗಂಡ ಕೊಟ್ಟಿದ್ರೆ ಅದರಲ್ಲಿ ಸ್ವಲ್ಪ ಖರ್ಚು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಣ ಮೀಕಿಸ್ಬಿಟ್ಟು ಅದನ್ನ ಸಾಸಿವೆ ಡಬ್ಬೆ, ಜೀರಿಗೆ ಡಬ್ಬೆ, ಸಕ್ಕರೆ ಡಬ್ಬೆ, ಅಕ್ಕಿ ಡಬ್ಬೆನಲ್ಲೆಲ್ಲ ಇಡ್ತಾ ಇದ್ರಿ ಅಲ್ವಾ ಅನ್ನೋದೊಂದು ಪರಿಕಲ್ಪನೆ ಜಾರಿಗೆ ಬಂದ ನಂತರ ಅಥವಾ ಉದಯಿಸಿದ ನಂತರ ಆ ಡಬ್ಬೆಗಳಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣವನ್ನ ನೀವುಗಳು ಒಂದು 8 ಜನನೋ 9 ಜನನೋ ಕೂಡಿಬಿಟ್ಟು ಒಂದು ಸಂಘ ಮಾಡಿಕೊಂಡು ಆ ಸಂಘಕ್ಕೆ ಆ ಹಣನ ತುಂಬ್ತಾ ಹೋದ್ರಿ. ಆ ಸಂಘ ನಿಮ್ಗೆ ಏನ್ ಮಾಡ್ತಂದ್ರೆ ಒಂದೇ ಸಾರಿಗೆ ದೊಡ್ಡ ಮೊತ್ತನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತು. ಸಾಲ ತಗೊಳ್ತಾ ಇದ್ರಲ್ವಾ? ಗುಂಪಿನ ಆಧಾರ ಅಂದ್ರೆ ಏನದು? ಈಗ ಒಬ್ಬರಿಗೆ ಕೊಡ್ತೀರಿ ನೀವು ಅಲ್ವಾ? ಇನ್ನು 9 ಜನ ಏನು ಅನ್ಬೇಕು? ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಒಪ್ಪಿಗೆ ಅಂದ್ರೆ ಏನು? ನಂಬಿಕೆ. ಸೊ ಆ 9 ಜನರು ವಾಪಸ್ ಪ್ರತಿ ವಾರನು ಕಟ್ತಾ ಹೋಗ್ತಾರೆ ಸಂಘನ ಅನ್ನೋ ನಂಬಿಕೆಯ ಆಧಾರದ ಮೇಲೆ ನಿಮಗೆ ಸಾಲ ಕೊಡ್ತಾರೆ. ಸೊ ಹಾಗಾದ್ರೆ ಈ ಸಾಲ ಕೊಡೋ ವ್ಯವಸ್ಥೆಗೆ ಆಧಾರ ಏನು? ನಂಬಿಕೆ ಅಲ್ವಾ? ನೋಡಿ, ಎಂತ ಒಂದು ಭದ್ರತೆ ಕೇಳ್ತಾರೆ. ಭದ್ರತೆ ಅಂದ್ರೆ ಏನು? ನಿಮ್ ಜಮೀನು ಅಥವಾ ನಿಮ್ಮ ಮನೆನ ಮಾರ್ಟ್ಗೇಜ್ ಮಾಡಿಕೊಡ್ಬೇಕು. ಚಿನ್ನ ಅಡ ಇಟ್ರೆ ಚಿನ್ನ ಸಾಲ ಕೊಡ್ತಾರೆ. ಜಮೀನು ಮತ್ತೆ ಮನೆನ ಮಾರ್ಟ್ಗೇಜ್ ಮಾಡಿಕೊಟ್ರೆ ಜಮೀನು ಮತ್ತೆ ಮನೆ ಮೇಲೆ ಸಾಲ ಕೊಡ್ತಾರೆ. ವೈಯಕ್ತಿಕ ಸಾಲ ಅಂತಂದ್ರೆ ಸ್ಯಾಲ್ರಿ ಹೋಲ್ಡರ್ ಇರ್ತಾರೋ ಅವ್ರಿಗೆ ವೈಯಕ್ತಿಕ ಸಾಲ ಕೊಡ್ತಾರೆ. ನಿಮ್ಮ ಹತ್ರ ಖಾಲಿ ಚೆಕ್ ಅದು ಇದು ಭದ್ರತೆ ಅಂತ ಪ್ರೊನೋಟ್ಸ್ಗೆಲ್ಲ ಸಿಗ್ನೇಚರ್ ತಗೊಳ್ತಾರಲ್ವಾ? ಇಲ್ಲಿ ಏನಾದ್ರು ತಗೊಳ್ತಾರ? ಸೊ ನಂಬಿಕೆನೇ ಇದಕ್ಕೆ ಆಧಾರ. ಆ ನಂಬಿಕೆ ಉಳಿಸ್ಕೋಬೇಕಲ್ವಾ ನೀವೆಲ್ಲ? ನಿಮಗೆ ಸಾಕಷ್ಟು ಗಮನ ಇರಲೇಬೇಕು. ಇದು ಒಂದು. ಎರಡನೇದು, ಮನೆಗೆ ಬೀಗ ಹಾಕ್ಬಿಟ್ಟು ಹೋಗ್ತೀರಾ, ಗೇಟ್ ಇರುತ್ತೆ, ಗೇಟ್ಗೆ ಈ ಹ್ಯಾಂಗಿಂಗ್ ಲಾಕ್ ಹಾಕ್ತೀರಾ. ಹ್ಯಾಂಗಿಂಗ್ ಲಾಕ್ ಹಾಕಿರ್ತೀರಾ, ಮನೆಗೆ ಬಾಗಿಲಿಗೂ ಬೀಗ ಹಾಕಿರ್ತೀರಾ. ಹ್ಯಾಂಗಿಂಗ್ ಲಾಕ್ ಹಾಕಿದ್ರೆ ಏನರ್ಥ? ದಾರಿನಲ್ಲಿ ಹೋಗೋರು ಕಳ್ಳರು ಏನ್ ಮಾಡ್ತಾರೆ, ಸಂಜೆ ಒಂದು 6 ಗಂಟೆ 7 ಗಂಟೆ ಟೈಮಲ್ಲಿ ಒಂದು ರೌಂಡ್ ಓಡಾಡ್ತಾರೆ. ಶಾಂತಿನಗರ, ಕೃಷ್ಣನಗರ, ಡಾಲರ್ಸ್ ಕಾಲೋನಿ, ಅರ್ಥ ಆಯ್ತಾ? ಈ ಕಡೆಗೆ ಗೇಟ್ಗೆ ಯಾವ್ದು ಬೀಗ ಹಾಕಿದಾರೋ ಅದನ್ನ ಮಾರ್ಕ್ ಮಾಡ್ಕೊಂಡು ನೋಡ್ತಾರೆ. ಓ, ಗೇಟಿಗೆ ಬೀಗ ಹಾಕಿದ್ದಾರೆ ಇವರು. ಯಾಕಂದ್ರೆ ಈ ಹ್ಯಾಂಗಿಂಗ್ ಲಾಕ್ ಹಾಕಿರ್ತೀರಲ್ವಾ, ಕೀ ತೆಗೆಯೋದು, ಅದನ್ನ ಹಾಕಿದ್ರೆ ಓ ಮನೇಲಿ ಇಲ್ಲ ಅಂತ. ಮತ್ತೆ 9:30 10 ಗಂಟೆಗೆ ಬರ್ತಾರೆ. ಯೂಶಲಿ ನಾವೆಲ್ಲ ಮನೆಗೆ ಲೈಟ್ ಹಾಕಿರ್ತೀವಲ್ವಾ, ಸಂಜೆ ಆದ್ರೆ ಸಾಕು ಅಂತ. ಲೈಟ್ ಕಾಣಲ್ಲ ಅವ್ರಿಗೆ 7 ಗಂಟೆ 8 ಗಂಟೆ ಟೈಮಲ್ಲಿ ಬಂದಾಗ. 2ನೇ ರೌಂಡ್ ಅಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ. 3ನೇ ರೌಂಡ್ ಹೆಸರು ಏನ್ ಬರ್ಬೇಕು? ಹೊರಗಡೆ ಬರ್ಬೇಕಲ್ವಾ? ಯಾರು ಬರಲ್ಲ. ಸೊ 3ನೇ ಸಾರಿ ಕನ್ಫರ್ಮ್ ಈ ಮನೆಯಲ್ಲಿ ಇಲ್ಲ ಅವರು ಅಂತ. ಸೊ ಅಂತ ಮನೆಯನ್ನ ಬೀಗ ಹೊಡೆದ್ಬಿಟ್ಟು ಕಳ್ತನ ಮಾಡ್ತಾರೆ. ಪಕ್ಕದ ಮನೆಯವರು ನನಗೇನು ಸಂಬಂಧ ಇಲ್ಲ ಅಂತ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಪರಿಸ್ಥಿತಿ ಹಿಂಗಿದೆ. ಈಗ ಯೋಚನೆ ಮಾಡಿ, ಈಗ ಮನೆಯಲ್ಲಿ ಏನಾದ್ರೂ ಚಿನ್ನದ ಒಡವೆಗಳನ್ನ ಇಟ್ಬಿಟ್ಟು ನೀವು ಗೇಟಿಗೆ ಬೀಗ ಹಾಕ್ಬಿಟ್ಟು ಹೋದ್ರೆ, ಬಾ ನಾವು ಮನೇಲಿ ಯಾರು ಇಲ್ಲ, ಗೇಟಿಗೆ ಬೀಗ ಹಾಕ್ಬಿಟ್ಟು ಊರಿಗೆ ಹೋಗಿದ್ದೀವಿ, ನೀನ್ ಕಳ್ತನ ಮಾಡು ಅಂತ ಆಹ್ವಾನ ಮಾಡದಂಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಹೊರಗಡೆ ಗೇಟಿಗೆ ಬೀಗ ಇದೆಯಲ್ಲ, ಸಾಧ್ಯ ಆದ್ರೆ ಒಳಗಡೆಯಿಂದ ಹಾಕೊಳ್ಳಿ. ಗೇಟ್ಗೆ ಒಳಗಡೆಯಿಂದ ಬೀಗ ಹಾಕಿ. ಒಳಗಡೆಯಿಂದ ಬೀಗ ಹಾಕಿದ್ರೆ ಏನರ್ಥ? ಒಳಗಡೆ ಇದ್ದಾರೆ ಅಂತ. ಪಕ್ಕದ ಮನೆಯವ್ರಿಗೆ ಹೇಳೋಗಿ, ನಮ್ಮ ಮನೇಲಿ ಇರಲ್ಲ, ನಮ್ದು ಹೊರಗಲ್ದೊಂದು ಲೈಟ್ ಹಾಕ್ಬಿಡಿ ಅಂತ. ಹೊರಗಲ್ದೊಂದು ಲೈಟ್ ಹಾಕ್ತಾರೆ ಸಂಜೆ ಟೈಮಲ್ಲಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ತರದ್ದು ಕೆಲಸಗಳನ್ನ ಮಾಡಿ. ಇಲ್ಲ 3 ದಿನ 4 ದಿನ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ
ಸಾಧ್ಯವಾದಷ್ಟು ಮಟ್ಟಿಗೆ ಹತ್ತಿರ ಪೊಲೀಸ್ ಸ್ಟೇಷನ್ ತಿಳಿಸಿ ನಾವಾದ್ರೂ ಅದು ಮನೆ ಹತ್ರ ಇದ್ದೇನೆ. ಮುಂದಿನದಾಗಿ ನಮ್ಮ